26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಬೆಂಗಳೂರಿನಾದ್ಯಂತ ಸುರಕ್ಷಾ ಪಾದಚಾರಿ ಮಾರ್ಗ ಸೇಫ್ ಫುಟ್ಪಾತ್ ಕ್ಯಾಂಪೇನು ನಡೀತಾ ಬಂದಿದೆ. ಈಗಾಗಲೇ ಸುಮಾರು 600 ಕಿಲೋಮೀಟರಷ್ಟು ಫುಟ್ಪಾತ್ನಲ್ಲಿ ಬೇರೆ ಬೇರೆ ರೀತಿಯ ಒತ್ತುವರಿಗಳು, ಕೆಲವರು ಅಂಗಡಿ ಕಟ್ಕೊಂಡು ಮುಂದೆ ಬಂದಿದ್ದು, ಕೆಲವರು ಮೆಟ್ಲುಗಳನ್ನು ರ್ಯಾಂಪ್ಗಳನ್ನು ಇಟ್ಕೊಂಡಿದ್ದು, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನು ಫುಟ್ಪಾತ್ ಮೇಲೆ ಹಾಕಿದ್ದು, ಅದಲ್ಲದೆ ಕೆಲವು ಕಡೆ ಬೀದಿ ಬದಿ ವ್ಯಾಪಾರಿಗಳು, ಹೀಗೆ ಸುಮಾರು 600 ಕಿಲೋಮೀಟರ್ ಉದ್ದದ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಇಲ್ಲಿಯವರೆಗೂ ಕೂಡ ಮಾಡಿದ್ದೇವೆ. ಆ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಇವತ್ತು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಅವರು ಅಲ್ಲೇನು ಬೀದಿ ಬದಿ ವ್ಯಾಪಾರಿಗಳು ಅಲ್ಲ, ಬಹುಶಃ ಅವ್ರ ಹತ್ರ ಇವರೇನೋ ಅವರನ್ನು ಶೋಷಣೆ ಮಾಡುವಂಥ ಒಬ್ಬರು ಗ್ಯಾಂಗ್ ಸೇರಿಕೊಂಡು ಬೀದಿ ಬದಿ ವ್ಯಾಪಾರಿಗಳನ್ನು ಕೂಡ ಅವರಿನ್ನೂ ಉದ್ರೇಕ ಮಾಡಿ ನಮ್ಮ ಅಧಿಕಾರಿಗಳು, ಮಾಧವರಾವು, ಸಾವಿತ್ರಿ, ಈ ರೀತಿ ಅಧಿಕಾರಿಗಳು ಮತ್ತು ಆ JCB ಟ್ರ್ಯಾಕ್ಟರ್ ಡ್ರೈವರ್ಸು ಇವ್ರ ಮೇಲೆ ಗಂಭೀರವಾದಂಥ ಹಲ್ಲೆಯನ್ನು ಮಾಡಿದ್ದಾರೆ. ಇಬ್ಬರು ನಮ್ಮ ಈ ಟ್ರ್ಯಾಕ್ಟರ್ ಡ್ರೈವರು ಮತ್ತು JCB ಡ್ರೈವರು ಆಲ್ರೆಡಿ ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಈ ನಮ್ಮ ಬೇರೆ ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇಯನ್ನು ಕೂಡ ಬಳಸಿದ್ದಾರೆ. ಅವರು ಈ ಕ್ಷಣದವರೆಗೆ ಇಲ್ಲಿಯವರೆಗೂ ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದರು. ಅವ್ರಿಗೆ ನಾನು ನಮ್ಮ ಕಮಿಷನರ್ಗೆ ಹೇಳಿದ್ದೇನೆ, ಅವ್ರಿಗೂ ಆಸ್ಪತ್ರೆಯಲ್ಲಿ ಚೆಕಪ್ಗೆ ಕಳಿಸ್ಕೊಡಿ ಅಂತ. ಅವರು ಈಗ ಆಸ್ಪತ್ರೆಗೆ ಚೆಕಪ್ಗೆ ಹೋಗಿದ್ದಾರೆ. ಇದರಲ್ಲಿ ಅವರು ಬಸವರಾಜ್ ಅನ್ನೋರು ಒಂಥರ ಇದರ ಗ್ಯಾಂಗ್ ಲೀಡರ್ ಅನ್ನೋ ಹಾಗೆ ಕಾಣುತ್ತೆ. ಬಹುಶಃ ಅವರು ಇಲ್ಲಿ ವ್ಯವಸ್ಥಿತವಾಗಿ ಈ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡೋದು, ಆ ಒತ್ತುವರಿ ಮಾಡಿಸೋದು ಬೇರೆಯವ್ರ ಕೈಲಿ, ಮತ್ತು ಅವ್ರಿಗೆ ಇವರು ರಕ್ಷಣೆ ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡುವಂಥದ್ದು ಬಹುಶಃ ಈ ರೀತಿಯೆಲ್ಲ ಇರಬಹುದು ಅಂತ ನನಗೆ ಅನುಮಾನ ಕಾಣ್ತಾ ಇದೆ. ಅವರು ನೇತೃತ್ವದಲ್ಲಿ ಈ ರೀತಿ ಅಸಾಲ್ಟನ್ನು ಮಾಡಿದ್ದಾರೆ, ನಮ್ಮ ಗಂಭೀರ ಹಲ್ಲೆಯನ್ನು ಮಾಡಿದ್ದಾರೆ. ಈಗ ಆಲ್ರೆಡಿ 10 ಜನವನ್ನು ಪೊಲೀಸವರು ಯಾರ್ಯಾರು ಈ ಹಲ್ಲೆಯಲ್ಲಿ ಭಾಗಿಯಾಗಿದ್ದರು 10 ಜನಗಳನ್ನು ಕರ್ಕೊಂಡು ಬಂದಿದ್ದಾರೆ. ಬಸವರಾಜ್ ಅನ್ನೋರು ಇನ್ನೂ ಸಿಕ್ಕಿಲ್ಲ. ಈಗ ತಕ್ಷಣ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾನು ಪೊಲೀಸವ್ರಿಗೆ ಮಾತಾಡಿದ್ದೇನೆ. ಪೊಲೀಸ್ ಕಮಿಷನರ್ಗೂ ಮಾತಾಡಿದ್ದೇನೆ, DCPಗೆ ಮಾತಾಡಿದ್ದೇನೆ, ನಮ್ಮ ಸಿಬ್ಬಂದಿಯವ್ರಿಗೂ ಮಾತಾಡಿದ್ದೇನೆ. ನಮ್ಮ ಕಮಿಷನರು ಕೂಡ ಪೊಲೀಸ್ ಸ್ಟೇಷನ್ನಲ್ಲೇ ಹಾಲಿ ಇದ್ದಾರೆ. ಸೊ ಆ ಬಸವರಾಜ್ ಅನ್ನೋರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಮತ್ತು ಅವ್ರ ಮೇಲೆ ಗೂಂಡಾ ಕೇಸನ್ನು ಹಾಕಬೇಕು ಅಂತಲೂ ನಾನು ಸೂಚನೆ ಕೊಟ್ಟಿದ್ದೇನೆ. ಹಾಗೂ ಬೇರೆ ಯಾರ್ಯಾರು ಈ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಮತ್ತು ಬೇರೆ ಸಾಮಗ್ರಿಗಳನ್ನು ತಗೊಂಡು ನಮ್ಮ ಸಿಬ್ಬಂದಿಯನ್ನು ಹೊಡೆದಿದ್ದಾರೆ, ಅವರೆಲ್ಲರ ಮೇಲೆ 307 ಸೆಕ್ಷನ್ನನ್ನೇ ಹಾಕಬೇಕು ಅಂತಲೂ ನಾನು ಪೊಲೀಸವ್ರಿಗೆ ತಾಕೀತು ಮಾಡಿದ್ದೇನೆ. ಯಾಕಂದರೆ ಅವರು ಗಂಭೀರ ಹಲ್ಲೆಯನ್ನೇ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ 307 ಸೆಕ್ಷನ್ನನ್ನೇ ಹಾಕಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಯಾರಾದರೂ ತೊಂದರೆ ಆದರೆ ಅವರು ಬರಬೇಕು, ಅಧಿಕಾರಿಗಳ ಹತ್ರ ಅಥವಾ ನಮ್ಮ ಹತ್ರ ಮಾತಾಡಬೇಕು, ತೊಂದರೆಗೆ ಪರಿಹಾರ ತಗೊಳ್ಬೇಕು. ಅದನ್ನು ಬಿಟ್ಟು ಸಾರ್ವಜನಿಕ ಕೆಲಸ ಮಾಡ್ತಾ ಇರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ದೂರದ ಮಾತು. ಅವ್ರ ಮೇಲೆ ನಾವು ಎಲ್ಲ ಕಾನೂನು ಕ್ರಮ ತಗೊಳ್ತೇವೆ. ನಾವು ಇದರಲ್ಲಿ ಮುಲಾಜೆ ಇಲ್ಲ, ನೋ ಕಾಂಪ್ರಮೈಸ್. ಮತ್ತು ಯಾರು ಇದನ್ನು ಮಾಡಿದ್ದಾರೆ ಅವ್ರ ಮೇಲೆ ಎಕ್ಸಾಂಪ್ಲರಿ ಆ್ಯಕ್ಷನನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗತ್ತೆ. ಈಗ ಅರೆಸ್ಟ್ ಮಾಡಿದ್ದೇವೆ, 307 ಕೇಸ್ ಹಾಕ್ತೇವೆ. ಅವ್ರನ್ನ ನಾವು ಕಸ್ಟಡಿಗೂ ಕೂಡ ತಗೊಂಡು 307 ಅಂದರೆ ನಾನ್ ಬೈಲಬಲ್ ಸೆಕ್ಷನ್, ಅದನ್ನು ಹಾಕಿ ಅವರಿಗೆ ಶಿಕ್ಷೆ ಆಗೋವರೆಗೂ ಕೂಡ ನಾವು ಫಾಲೋ ಅಪ್ ಮಾಡ್ತೇವೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.